ಒಪ್ಪಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಪ್ಪಿ ಸರ್ ಆ ಸ್ವ್ಯಾಗು ಸ್ಟೈಲು ಇಷ್ಟು ವರ್ಷ ನೋಡಿದ್ದಕ್ಕೂ ಇಲ್ಲಿ ನೋಡ್ತಾ ಇರೋದಕ್ಕೂ ಒಂದು ಹೊಸ ಅಲೆಯನ್ನ ಕ್ರಿಯೇಟ್ ಮಾಡಿದ್ದೀರಾ ಒಪ್ಪಿ ಸರ್. ಎಸ್ ಎಲ್ರಿಗೂ ನಮಸ್ಕಾರ. ನಾವು ಶಿವಣ್ಣ ಅದೇ ಮಾತಾಡ್ತಿದ್ವಿ, ಅವಳು ರಾಜ್ಬಿ ಶೆಟ್ಟರ್ ಮಾತಾಡೋ ನಮ್ಮನ್ನು ಕರಿಬಾರ್ದು ಇನ್ಮೇಲೆ, ಅವ್ರನ್ನ ಲಾಸ್ಟಲ್ಲಿ ಕರೀಬೇಕು ನಿಜವಾಗಿ. ಯಾಕಂದ್ರೆ ಅವರು ಅಷ್ಟು ಸ್ಪಷ್ಟವಾಗಿ ಅಷ್ಟು ಇದಾಗ ಒಳ್ಳೆ ಒಂದು ನಾವೆಲ್ ಥರ ಮಾತಾಡ್ತೀರಾ ನೀವು. ನಾವು ಅದೇ ತುಂಬ ಎಲ್ಲ ಇಂಟ್ರ್ಯೂ ನಾವು ಶಿವಣ್ಣ ಮಾತಾಡ್ತಿದ್ದೆ, ಅದು ನೀವು ಅನ್ಕೋತಿದ್ರಿ ನಾವೆಲ್ಲ ತಮಾಷೆ ಮಾಡ್ತಿದ್ರಿ, ಅಷ್ಟು ಖುಷಿ ಪಡ್ತಾ ಇದ್ವಿ ನೀವು ಮಾತಾಡ್ತಾ ಇದ್ರೆ. ಆಮೇಲೆ ಇವತ್ತಿನ ಹೈಲೈಟ್ ಹೇಳ್ಬಿಡ್ತೀನಿ ನಾನು, ತುಂಬ ಇದೆ ಮಾತಾಡೋಕ್ಕೆ. ಎಷ್ಟು ಮಾತಾಡಬೇಕಂದ್ರೆ ಪಾಪ ಶಿವಣ್ಣ ಮಾತಾಡಬೇಕು, ಆಮೇಲೆ ಕಾರ್ಯಕ್ರಮ ಇನ್ನೂ ಅವ್ರ ಜೊತೆ ಎಲ್ಲ ಮಾತಾಡಬೇಕು. ಗುರುವೇ ನೀವು ಹೈಲೈಟ್ ನಿಜವಾಗ್ಲು ಅಲ್ಲ, ನಿಜವಾಗ್ಲು ನೀವು ಗಾಳಿ ಪಡೆದ್ರು ಇದೇ ಥರ ಮಾತಾಡಿ ಅವತ್ತು ಇದೇ ಹೇಳಿದ್ದೆ ನಾನು. ನೀವೆಷ್ಟು ಇನ್ನೋಸೆಂಟ್ ಆಗಿ ಎಷ್ಟು ಸ್ಪಷ್ಟವಾಗಿ ಕರೆಕ್ಟಾಗಿ ಹೇಳ್ತೀರಿ ಈ ಪಿಕ್ಚರ್ ಹೆಂಗಿದೆ ಅಂತ ನೋಡಿ ಮಾತಾಡ್ತಿದ್ದೀನಿ ಅಂದ್ರೆ ನೀವು ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳಿ. ನಿಜವಾಗ್ಲು ಕನ್ನಡ ಇಂಡಸ್ಟ್ರಿ ಭಾಗ್ಯ ನಿಮ್ಮಂತ ಪ್ರೊಡ್ಯೂಸರ್ ಬರೋದು. ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ನಿಜವಾಗ್ಲು ಎಲ್ಲರೂ ಹೇಳ್ತಾರೆ ಆ ಥರ ಬಡ್ಜೆಟ್ ಈ ಥರ ಬಡ್ಜೆಟ್ ಅಂತ. ನೀವು ಏನು ಹೇಳ್ದೇನೆ 3ರಷ್ಟಾದ್ರೂ ಕೂಡ ಅದನ್ನ ಮೀರಿ ಪಿಕ್ಚರ್ ಮಾಡಿದ್ದೀರಾ ನಿಜವಾಗ್ಲು. ಹ್ಯಾಟ್ಸ್ ಆಫ್ ಗುರು, ನಿಜವಾಗ್ಲು ಕರೆಕ್ಟಾಗಿ ಹೇಳಿದ್ರಿ ನೀವು. ಹೂಡಿಕೆದಾರರು ಬೇರೆ, ನಿರ್ಮಾಪಕರು ಬೇರೆ ಅಂತ. ನಿಮ್ಮಂಥವ್ರಿಗೆ ಅನ್ನದಾತರು ಅಂತ ಹೇಳಿದಾರೆ ಅಣ್ಣ ಅವರು. ನೀವು ಅನ್ನದಾತರು ನಿಜವಾಗ್ಲು. 3 ವರ್ಷ ಎಷ್ಟೋ ಕುಟುಂಬಗಳಿಗೆ ಅನ್ನ ಹಾಕಿದ್ದೀರಾ. ಈ ತರ ಇನ್ನೂ 1000 ಕುಟುಂಬಕ್ಕೆ ಅನ್ನ ಹಾಕೋ ಭಾಗ್ಯ ದೇವರು ಕೊಡ್ತಾನೆ ನಿಮಗೆ. ಜೋಳ ಅದ್ಭುತ ನಿಜವಾಗ್ಲು. ಪ್ರೊಡ್ಯೂಸರ್ ಆಗಿ ನೀವೇನೋ ನನಗೆ ಹೇಳಿದ್ರಿ ಕಾರ್ ಎತ್ತು ಬಿಟ್ಟಿದ್ದೀನಿ ಅಂತ, ನೀವು ಈ ಸಿನಿಮಾನೇ ಎತ್ತು ಬಿಟ್ಟಿದ್ದೀರಿ. ನಾನು ಕಾರ್ ಅವ್ರು ಇನ್ನೂ ಚೆನ್ನಾಗಿ ಹೇಳ್ರಿ, ಓಡ್ತಾನೆ ಇರ್ತೀರಾ ಅಂತ. ಈ ಪಿಕ್ಚರ್ ನೋಡಿ ಓಡ್ತಾನೆ ಇರ್ತೀರ, ರಾಜಕೀಯ ಓಡ್ತಾನೆ ಇರುತ್ತೆ ಮ್ಯಾರಥಾನ್ ಅಂತಾರ. ತುಂಬಾ ಅದ್ಭುತ ಗುರುವೇ. ನಮ್ಮ ಗುರುವೇ ಸತ್ಯ ಅವರು, ನೀವು ಫಸ್ಟ್ ಹೇಳಿದ್ರೆ 3 ಜನ ಸ್ಟಾರ್ಗಳು ಅಂತ, ಅವತ್ತು ನೀವು ಇರಲಿಲ್ಲ. ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ಆಮೇಲೆ ನೀವಿದ್ರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಅಡ್ವೈಸ್ ಮಾಡಿ ಇಬ್ರು ಮಾತಾಡ್ಕೊಂಡು ಮಾಡಿದಾರೆ ಅಂದ್ರೆ ಎಲ್ಲ ನೋಡಿ. ಅವ್ರು ಪ್ರತಿಯೊಂದು ಮಾತಾಡಿದ್ರೆ ಇವ್ರ ಕಡೆ ಸಿನಿಮಾ ತೋರಿಸಿದಾರೆ ಅವ್ರಿಗೆ. ನೋಡಿ ಫಸ್ಟ್ ಸಿನಿಮಾ ನೋಡಿ, ಇಲ್ಲ ಸರ್ ಮಾಡಿ ಸರ್ ಸೂಪರ್. ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್, ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗಳೇ ಈ ಪಿಕ್ಚರ್ ನೋಡಿ ತಗೊಂಡಿದ್ದಾರೆ ಅಂದ್ರೆ ತುಂಬಾ ಸಂತೋಷ ಗುರುವೆ. ಒಳ್ಳೇದಾಗ್ಲಿ. ಶಿವಣ್ಣ, ನೀವು ಎಷ್ಟೋ ಜನ ಡೈರೆಕ್ಟರ್ಗಳಿಗೆ, ಎಷ್ಟೋ ಜನಕ್ಕೆ ನೀವು ಗೊತ್ತಿಲ್ಲದೆ ನೀವು ಹೇಳ್ತೀರ ನನಗೆ ಅವ್ರು ಪಿಕ್ಚರ್ ಮಾಡ್ರು ಅವ್ರಿಂದ ಇದಾಯ್ತು ಅಂತ. ನೀವು ಅಷ್ಟು ಜನಕ್ಕೆ ಬ್ರೇಕ್ ಕೊಟ್ಟಿದ್ದೀರಾ ನೋಡಿ. ಕೈ ಕಟ್ಟೆ ನಿಂಗೆ ಗೊತ್ತಿದ್ದೀರೋ ಮಗು ತರ. ಈ ಸಿನಿಮಾ ಎಲ್ಲ ನಾವು ಮಾಡಿದ್ದು ಮೇನ್ ಕಾರಣ ನೀವು ಗುರುವೆ. ಇದು ನಿಮ್ಮ ಸಿನಿಮಾ, ನಾವೆಲ್ಲ ನಿಮ್ಮ ಜೊತೆಲೇ ಇದ್ದೀವಿ. ಯಾಕಂದ್ರೆ ಈ ಸಿನಿಮಾ ಗೊತ್ತಾಗುತ್ತೆ ಕರ್ನಾಟಕ ಚಕ್ರವರ್ತಿ ಹೆಂಗೆ, ಶಿವಣ್ಣ ಅಂತ ಏನು ದೇವರೇ ಮಾಡಿಸಿರೋದು ಗುರುವೆ. ನಿಜವಾಗ್ಲು ಆ 15-20 ನಿಮಿಷ ನಾನು ಐ ಕ್ಯಾನ್ ಇಮ್ಯಾಜಿನ್. ಅದು ಬೇಡ ಇವಾಗ ಹೇಳೋದು ಬೇಡ, ಅದು ಇಮ್ಯಾಜಿನ್ ಮಾಡಲಿ ಅದನ್ನ. ತುಂಬಾ ಅದ್ಭುತ ನಿಜವಾಗ್ಲು. ಯಾಕಂದ್ರೆ ನಾನು ಫಸ್ಟ್ ಸಿನಿಮಾ ಮಾಡಬೇಕಾದ್ರು ಅಷ್ಟೇ, ಅವ್ರು ಹೇಳ್ತಾರಲ್ಲ ಆಗ್ಲೇ ಅವ್ರು ಹ್ಯಾಟ್ರಿಕ್ ಇರೋ ದೊಡ್ಡ ಸ್ಟಾರು ಏನೋ ಯಾರಿ ನಾನು ಏನೇನೋ ಇಲ್ಲಿಯಾಗಿ ಹೇಳ್ತಿದ್ರು ಕೂಡ ಒಪ್ಕೊಳ್ಳೋರು, ಏನೋ ಕೇಳಿದ್ರು ಕೂಡ ಸರ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಶಿವಣ್ಣ ಬಾಮ ಅಂತ ಮಾಡೋರು. ಒಂದು ಓಮ್ ಸುಮ್ಮನೆ ಆಗಲ್ಲ ಶಿವಣ್ಣ, ನೀವಿಲ್ದಿದ್ರೆ ಅದು ಓಮ್ ಅಲ್ಲ. ಅದು ನೀವು ಯಾವಾಗ ಹೇಳ್ತಿರ್ತಾರೆ ಉಪೇಂದ್ರ ನಿಮ್ ದೊಡ್ಡ ಕೂಡ ಅದು ನೀವು ಸಂಸ್ಥೆ, ಅಣ್ಣ ಅವ್ರ ಅಕ್ಕ ಅವ್ರ ವರದಣ್ಣ ಅದೆಲ್ಲ ಇದ್ದಿದ್ದಕ್ಕೆ ಅದು ಓಮ್ ಆಯ್ತು. ಅದಕ್ಕೆ ಯಾವಾಗಲೂ ಒಂದು ಸಿನಿಮಾ ಆಗಬೇಕು ಅಂದ್ರೆ ಬರೀ ಒಬ್ಬ ಡೈರೆಕ್ಟರ್ ಆಗಲಿ, ಬರೀ ಒಬ್ಬ ಪ್ರೊಡ್ಯೂಸರ್ ಆಗಲಿ, ಬರೀ ಒಬ್ಬ ಆರ್ಟಿಸ್ಟ್ ಆಗಲ್ಲ, ಕಾಂಬಿನೇಷನ್ ಸೇರೋದಿದೆಯಲ್ಲ ಅದು ಅದ್ಭುತ. ಅದು ನಿಮ್ಮಂಥ ಪ್ರೊಡ್ಯೂಸರು, ಅಂಥ ಡೈರೆಕ್ಟ್ರು ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕು. 3 ವರ್ಷದಿಂದ ಅದನ್ನು ಕನಸ್ಕೊಂಡು ಅದನ್ನ ಆಮೇಲೆ ತೋರಿಸಿ ಹಿಂಗೇ ಮಾಡ್ತೀನಿ ಸಿನಿಮಾ ಅಂತ ಹೇಳಿ ಪ್ರತಿ ಕ್ಷಣದಲ್ಲೂ ನಿಮ್ಮ ಜೊತೆ ಇದ್ದು ಹಿಂಗೆ ಸಿನಿಮಾ ಮಾಡಿ ಇವತ್ತು ಕೆಲಸ ಮಾಡ್ತೀರಲ್ಲ, ಹ್ಯಾಂಡ್ಸ್ ಆಫ್ ಅವ್ರಿಗೂ ಕೂಡ. ನಿಮ್ಮ ಕಾಂಬಿನೇಷನ್ ಇದೇ ಥರ ತುಂಬ ಸಿನಿಮಾ ಬರಲಿ. ಸೂಪರ್ ಹಿಟ್ ಆದ್ರೆ ಎಲ್ಲೋ ಹೊರಗಡೆ ಹೋಗ್ಬಿಟ್ಟು ಇಲ್ಲೇ ಸಿನಿಮಾ ಮಾಡಿ, ಕನ್ನಡದಲ್ಲೇ ಸಿನಿಮಾ ಮಾಡಿ ಅಷ್ಟೇ ನಮ್ಮ ರಿಕ್ವೆಸ್ಟ್. ಅಷ್ಟೇ ನಿಮಗೆ. ಈಗ ನಿಮ್ಮಂಥ ಪ್ರೊಡ್ಯೂಸರ್ ಬೇಕು ಕನ್ನಡ ಇಂಡಸ್ಟ್ರಿಗೆ. ಶಿವಣ್ಣ, ಆಲ್ವೇಸ್ ಲವ್ ಯು. ನಾನು ಹೇಳಿದ್ ಸರಿನಾ ಅಕ್ಕ? ಇವ್ರೇನ್ರ ಹೆಣ್ಣಾಗಿದ್ರೆ ನಿಮ್ಗೆ ಸೌತಿ ಆಗ್ತಿದೆ ಅಂತ. ಇವತ್ತು ನಿಮ್ಗೆ ಸೌತಿ ಸಿಕ್ಕಾಪಡೆ ಆಗ್ಬಿಟ್ಟಿದ್ದಾರೆ ಅವ್ರು ನೋಡಿ ನೋಡಿ. ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಅಲ್ಲ ಶಿವಣ್ಣ? ನೋಡಿ ಹುಡುಗಿಯಾಗಿ ಹೆಂಗೆ ಕಾಣಿಸ್ತಿದ್ದೀರ ನೀವು ಅಂತೀರಾ? ಚೆಲುವೆಯ ನೋಟ ಚೆನ್ನ, 45 ಎಷ್ಟು ಚೆನ್ನ. ನಾಳೆ ಚೆನ್ನಾಗಿರ್ತಾರೆ. ಥ್ಯಾಂಕ್ ಯು.